ಯಾರು ಕೂಡ ನೋಡುವಾಗ ಇವತ್ತು ನಾವು ಡೆಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ, ರಿಪಬ್ಲಿಕ್ ಡೇ ಪರೇಡ್ ನೋಡ್ಲಿಕ್ಕಾಗಿಲ್ಲ, ಯಾರು ಕೂಡ ಒಂದು ಸಣ್ಣ ಒಂದು ವಿಷಯ ಇಲ್ಲ. ಎಲ್ಲರೂ ಕೂಡ ಬಹಳ ಹೆಮ್ಮೆಯಲ್ಲಿ ನೋಡಿದ್ವಿ. ಇದು ಆಲ್ವಾದಲ್ಲಿ ಯಾಕೆ ಈ ಪರೇಡ್ ನೋಡುವುದು ವಿಶೇಷ? ದಿಸ್ ಆಲ್ವಾ ಎಜುಕೇಷನಲ್ ಫೌಂಡೇಶನ್ ಇಸ್ ನೋನ್ ಫಾರ್ 3 ಥಿಂಗ್ಸ್. 3 ವಿಷಯ. ಅವರಲ್ಲಿ ಎಜುಕೇಷನ್ ಕೊಡ್ತಾ ಇಲ್ಲ, ಅವರು ಮಾಡುವುದಲ್ಲಿ ನೇಷನ್ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ದೇ ಡು ಕ್ಯಾರೆಕ್ಟರ್ ಬಿಲ್ಡಿಂಗ್, ದೇ ಡು ವ್ಯಾಲ್ಯೂ ಬಿಲ್ಡಿಂಗ್. ಇದು 3 ಮಾಡುವುದು ಕಷ್ಟ. ವೆನ್ ಸಂಬಡಿ ಥಿಂಗ್ಸ್ ನಾನೊಂದು ಎಜುಕೇಷನ್ ಸಂಸ್ಥೆ ಇಟ್ಕೊಂಡಿದ್ದೀನಿ, ಜನ ಬರ್ತಾರೆ, ಅವ್ರಿಗೆ ಎಜುಕೇಷನ್ ಬೋಧನೆ ಮಾಡ್ತೀನಿ, ಅವ್ರು ಓದ್ಬಿಟ್ಟು ಔಟ್ಸೈಡ್ ಹೋಗ್ತಾರೆ, ಆ ಮೈಂಡ್ಸೆಟ್ ಇದೆನಾ, ಅದು ಬೇರೆ ರೀತಿಯಲ್ಲಿ ಇರ್ತದೆ. ವೆನ್ ಮೈ ಮೈಂಡ್ಸೆಟ್ ಇಸ್ ಅಬೌಟ್ ಪುಟ್ಟಿಂಗ್ ದ ನೇಷನ್ ಫಸ್ಟ್, ಪುಟ್ಟಿಂಗ್ ದ ಕಲ್ಚರ್ ಫಸ್ಟ್, ಪುಟ್ಟಿಂಗ್ ಎವ್ರಿಥಿಂಗ್ ದಟ್ ಮೇಕ್ಸ್ ಇಂಡಿಯಾ ಗ್ರೇಟ್. ವೆನ್ ಐ ಪುಟ್ ದಟ್ ಫಸ್ಟ್, ಎವ್ರಿ ಸಿಂಗಲ್ ಪೋರ್ ಆಫ್ ಯುವರ್ ಬಾಡಿ, ಸೆಲ್ ಆಫ್ ಯುವರ್ ಬಾಡಿ ಊಸಸ್ ದಟ್. ಅದೇ ಇವತ್ತು ನಾವು ನೋಡಿದ್ದೀವಿ. ಇವತ್ತು ನಾನು ಜಾಸ್ತಿ ಮಾತಾಡಲ್ಲ, ಕೇವಲ ನನಗಿರುವುದು 8 ನಿಮಿಷ ಮಾತ್ರ. ನಾವು ಒಂದೇ ಒಂದು ವಿಷಯ ಮಾತ್ರ ಇವತ್ತು ಚರ್ಚೆ ಮಾಡಬೇಕೆಂದು ನನಗೊಂದು ಆಸೆ. ನಮ್ಮ ದೇಶದಲ್ಲಿ 130 ಕೋಟಿ ಜನ ಇದ್ವಿ. ನಮ್ಮ APJ ಅಬ್ದುಲ್ ಕಲಾಂ ಸಾಹೇಬರು ಹೇಳಿದ 2020 ಆಲ್ರೆಡಿ ಬಂದಾಯಿತು. ವಿಷನ್ 2020 ಹೇಳಿದ್ದಾರೆ. ವಿ ಆರ್ ಆಲ್ರೆಡಿ ಇನ್ 2020. ಇವತ್ತು ತಾವು ನೋಡಿದೀರನಾ, 40 ಕೋಟಿ ಜನ ಇವತ್ತು ಚೆನ್ನಾಗಿ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ 400 ಮಿಲಿಯನ್ ಪೀಪಲ್ ವಿಲ್ ನಾಟ್ ಹ್ಯಾವ್ ಅ ಗುಡ್ ಫುಡ್ ಇಲ್ಲ. ಇವತ್ತು ಕೂಡ ನಮ್ಮ ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಏನೋ ಒಂದು ಪ್ರಾಬ್ಲಮ್, ಗೊಂದಲ ಇದ್ದೇ ಇರ್ತದೆ. 13 ಲಕ್ಷ ಜನ ಆರ್ಮಿಯವರು ಬಾರ್ಡರ್ನಲ್ಲಿ ಏನೋ ಒಂದು ಮಾಡಿಕೊಂಡಿದ್ದಾರೆ. ಇದರ ಬಾರ್ಡರ್ನಲ್ಲಿ ಇದ್ದಾರೆ, ನಾರ್ತ್ ಈಸ್ಟ್ನಲ್ಲಿ ಇದ್ದಾರೆ, ಆರ್ ಸಮ್ ಪಾರ್ಟ್ಸ್ ಆಫ್ ಇಂಡಿಯಾ ಇದ್ದಾರೆ. ಏನೋ ಒಂದು ಇಶ್ಯೂ. ಇಷ್ಟು ವಿಷಯ ಆಗ್ತಾ ಇದೆ. ನಮ್ಮ ದೇಶ ಇನ್ನು ಅಷ್ಟು ಮುಂದೆ ಹೋಗ್ತಾ ಇಲ್ಲ. ನಮ್ಮ APJ ಅಬ್ದುಲ್ ಕಲಾಂ ಅವರು ಕನಸು ಕಾಣಿದ್ದನ್ನು ನಾವು ಮಾಡಿಲ್ಲ. ಇವತ್ತು ಈ ವರ್ಷ ಜನವರಿ 26, 2020ನಲ್ಲಿ ಒಂದು ಕ್ವೆಶ್ಚನ್ ನಾವು ನಮಗೆ ಹೇಳ್ಕೊಳ್ಬೇಕಾಗ್ತದೆ. ದೇಶ ನಮಗೆಲ್ಲರಿಗೂ ಎಷ್ಟೋ ಕೊಟ್ಟಿತ್ತು. ಸ್ವತಂತ್ರ ಆದ ಮೇಲೆ 1947 ನಮಗೆ ಎಷ್ಟೋ ಕೊಟ್ಟಿತ್ತು. ಸಾವಿರಾರು ವಿಷಯ ನಾವು ದೇಶದಲ್ಲಿ ತಗೊಂಡಿದ್ದೀವಿ. ಇವತ್ತು ತಾವೆಲ್ಲರೂ ಕೂಡ ಒಂದು ಸರ್ಕಾರ ಬಸ್ನಲ್ಲಿ ಇಲ್ಲಿ ಬಂದಿದ್ದೀರಾ. ತಾವು ಸರ್ಕಾರ ಬಸ್ನಲ್ಲಿ ಬರಬೇಕನ್ನ ಡ್ರೈವರ್ ಅವರು ಬೆಳಗ್ಗೆ ಎದ್ದು ತಮ್ಮ ಕರೆಕ್ಟಾಗಿ ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಭಾಳ ಹೆಮ್ಮೆಯಲ್ಲಿ ಇಲ್ಲಿದ್ದೀವಿ. ಬಿಕಾಸ್ ನಮ್ಮ ಬಾರ್ಡರ್ನಲ್ಲಿ ನಮ್ಮ ಹೆಮ್ಮೆಯ ಆರ್ಮಿಯವರು, ನೇವಿಯವರು, ಏರ್ಫೋರ್ಸ್ ಅವರು ಒಳ್ಳೆಯ ರಕ್ಷಣೆ ಕೊಡ್ತಾ ಇದ್ದಾರೆ. ಇವತ್ತು ನಾವು ಹೆಮ್ಮೆಯಲ್ಲಿ ಇದ್ದೀವಿ. ನಿನ್ನೆ ನೈಟು ಸಾವಿರಾರು ಜನ ಪೊಲೀಸ್ ಅವರು ನೈಟ್ ಡ್ಯೂಟಿ ಮಾಡಿ ನಿದ್ರೆ ಬಿಟ್ಟು ನಮಗೋಸ್ಕರ ಅವ್ರು ಕೆಲಸ ಮಾಡಿದ್ದಾರೆ. ಎಷ್ಟೋ ಸರ್ಕಾರಿ ಹಾಸ್ಪಿಟಲ್ದಲ್ಲಿ ಎಲ್ಲ ಡಾಕ್ಟರ್ಸ್ ಅವರು ಇವತ್ತು ಬೆಳಗ್ಗೆ ಬೇಗ ಹೋಗಿ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ. ಸೊ ದೇಶ ಬಹುಶಃ ನಮ್ಮೆಲ್ಲರೂ ಕೂಡ ಕಾಣಲ್ಲ. ನಮ್ಮ ದೇಶ ನಮ್ಮ ಮುಂಚೆ ಇರುವುದು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಬಟ್ ನಾವು ಚೆನ್ನಾಗಿರ್ಲಿಕ್ಕೋಸ್ಕರ ನಮ್ಮ ದೇಶ ಇಷ್ಟು ನಮಗೆ ಮಾಡ್ತಾ ಇದೆ. ನಾವು ಒಂದೇ ಒಂದು ಕ್ವೆಶ್ಚನ್ ಇವತ್ತು ನಾವು ಕೇಳಬೇಕಾಗ್ತದೆ. ದೇಶ ಚೆನ್ನಾಗಿರ್ಲಿಕ್ಕೆ ನಾನೇನು ಮಾಡಿದ್ದೀನಿ? ಜಾನ್ ಎಫ್ ಕೆನಡಿ ಅವರು ತುಂಬ ವರ್ಷ ಮುಂಚೆ ಹೇಳಿದ್ದು, ಪ್ಲೀಸ್ ನೆವರ್ ಆಸ್ಕ್ what the nation has given to you, always ask what you have given back to the nation. ಒಂದು ದೇಶ ತಮಗೆ ಏನು ಕೊಟ್ಟಿತ್ತು ಅಂತ ತಾವು ಹೇಳಲೇಬೇಡ, ವಾಪಸ್ ತಾವು ನಮ್ಮ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಅಂತ ತಾವು ದಯವಿಟ್ಟು ತಾವು ಚಿಂತನೆ ಮಾಡಿ. ಇವತ್ತು ಚಿಂತನೆ ಮಾಡುವ ಸಮಯದಲ್ಲಿ ನಾವಿದ್ದೀವಿ. ಚಿಂತನೆ ಮಾಡಲೇಬೇಕು. ಯಾಕೆ ಚಿಂತನೆ ಮಾಡಬೇಕು? ನಾವು ಇಂಡಿಪೆಂಡೆನ್ಸ್ ಡೇ ಮಾಡಿದ್ದೀವಿ. ಇಂಡಿಪೆಂಡೆನ್ಸ್ ಡೇ ಬಂದು ನಮಗೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದವ್ರಿಗೋಸ್ಕರ ಹೆಮ್ಮೆ ಮಾಡಲಿಕ್ಕೆ ನಾವು ಬಂದು ಇಂಡಿಪೆಂಡೆನ್ಸ್ ಡೇ ಮಾಡಿದ್ದೀವಿ. ಬಟ್ ರಿಪಬ್ಲಿಕ್ ಡೇ ಮಾಡುವ ಕಾರಣ ಬೇರೆ. ರಿಪಬ್ಲಿಕ್ ಡೇ ಇಸ್ ಅಬೌಟ್ ಟೆಲ್ಲಿಂಗ್ ಯು ಯುವರ್ ಡ್ಯೂಟೀಸ್. ನಮ್ಮೆಲ್ಲರೂ ಕೂಡ ನಮ್ಮ ಡ್ಯೂಟೀಸ್ ಏನಿದೆ ರಿಮೈಂಡ್ ಮಾಡ್ಲಿಕ್ಕೆ ಮಾಡುವುದು ನಮ್ಮ ರಿಪಬ್ಲಿಕ್ ಡೇ. ತಾವೆಲ್ಲ ಹೇಳ್ತೀರಾ ನಾವು ಸಣ್ಣ ಮಕ್ಕಳು, ನಾವೆಲ್ಲ ಸ್ಟೂಡೆಂಟ್ಸು, ನಾವು ನಮ್ಮ ದೇಶಕ್ಕೆ ಏನು ಕೊಡ್ಬೋದು? ಎಷ್ಟೋ ವಿಷಯ ತಾವು ಕೊಡಬಹುದು. ಫಸ್ಟ್ ನಾವು ನಮಗೆ ಬದಲಾವಣೆ ಆಗಬಹುದು. ನಮ್ಮ ಊರಿನಲ್ಲಿ ಎಲ್ಲಾಗಿ ಚೆನ್ನಾಗಿರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ನಮ್ಮ ಊರಿನಲ್ಲಿ ಎಲ್ಲಿ ಕೂಡ ಕಸ ಒಬ್ಬ ಹಾಕಿದನ್ನು ತಗೊಂಡೋಗಿ ಒಂದು ಡಸ್ಟ್ಬಿನ್ನಲ್ಲಿ ಹಾಕಬಹುದು. ನಮ್ಮ ಊರಿನಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡ್ತೀನಿ. ತಾವೆಲ್ಲ ಗ್ರೂಪ್ ಆಗಿ ಎಷ್ಟು ಚೆನ್ನಾಗಿ ಇವತ್ತು ಮಾರ್ಚ್ ಪಾಸ್ಟ್ ಪೆರೇಡ್ ಮಾಡಿದ್ದೀರೋ, ತಾವು ಗ್ರೂಪ್ ಆಗಿ ಹೋಗಿ ಒಂದೊಂದು ದಿವಸ ತಾವು ಕಾಂಟ್ರಿಬ್ಯೂಟ್ ಮಾಡಬಹುದು. ತಮ್ಮ ಊರಿನಲ್ಲಿ ಇನ್ನೂ ಕೂಡ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರು ಹೇಳ್ಕೊಂಡು ತಿರುಗಾಡ್ತಾರನ ಅವರಲ್ಲಿ ಹೋಗಿ ತಾವು ಮಾತಾಡಬಹುದು. ಯಾಕೆ ಇಷ್ಟು ಭೇದ ಭಾವನೆ ಮಾಡಿಕೊಂಡು ತಿರುಗಾಡ್ತಾ ಇದ್ದೀರಿ? ಅದು ಬೆಂಗಳೂರಲ್ಲಿ ಸ್ಪೆಷಲಿ ಮಾತಾಡುವ ಒಂದು ವಿಷಯ. ಅದು ತಮ್ಮ ಊರಿನಲ್ಲಿ ಯಾರೋ ಒಬ್ಬರು ಹೆಣ್ಮಕ್ಳಿಗೆ ಹೋಗಿ ಒಂದು ತೊಂದರೆ ಕೊಡ್ತಾರನ ತಾವೆಲ್ಲ ಹೋಗಿ ಹೇಳ್ಬೋದು, ಯಾಕೆ ಈ ಥರ ಮಾಡ್ತೀರಾ? ಸೊ ಎಷ್ಟೋ ವಿಷಯ ತಾವು ಮಾಡ್ಬೋದು. ತಾವು ಓದಿದ ಮೇಲೆ ಮಾಡಲಿಕ್ಕೆ ತುಂಬ ಇದೆ. 2 ದಿವಸ ಮುಂಚೆ ನಾನು ಚೆನ್ನೈ ಹೋಗುವಾಗ ಅಲ್ಲಿ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಸನ್ಮಾನ ಮಾಡಿದ್ದೀವಿ. ಮಲ್ಲಪುರಂ ಕಾಲೇಜ್ ಸ್ಟೂಡೆಂಟ್ಸ್ ಅವರು. ಯಾಕೆ ಸನ್ಮಾನ ಮಾಡಿದ್ದೀವಿ? ಅವರೊಂದು ರೋಬೋಟ್ ಕಂಡುಹಿಡಿದಿದ್ದಾರೆ. ಅವರೆಲ್ಲ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ನಲ್ಲಿ ಇದ್ದಾರೆ. ಇಂಡಿಯಾದಲ್ಲಿ ಎಲ್ಲಿ ಎಲ್ಲ இந்த ಮ್ಯಾನ್ಹೋಲ್ ಸೂವೇಜ್, ಇನ್ನೊಂದು ಮನುಷ್ಯ ಮಾಡುವ ಮಲ ಇನ್ನೊಂದು ಮನುಷ್ಯ ಹೋಗಿ ನಮ್ಮ ದೇಶದಲ್ಲಿ ತೆಗಿತಾ ಇದ್ದಾನೆ. ಅವರು ಮಲ್ಲಪುರಂನಲ್ಲಿ ನೋಡಿದ್ದಾರೆ, ಒಂದು ಕಡೆಯಲ್ಲಿ ಒಂದು ಮನುಷ್ಯ ಒಳಗಡೆ ಹೋಗಿ ತೀರಿ ಹೋಗಿದ್ದಾರೆ. ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವರು ಹೇಳಿದ ಕ್ವೆಶ್ಚನ್, ನಾವು ನಮ್ಮ ದೇಶಕ್ಕೆ ಏನು ಮಾಡ್ತಾ ಇದ್ದೀವಿ? ಇನ್ನೂ ಕೂಡ ನಮ್ಮ ದೇಶದಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಇದೆ. ಒಂದು ಮನುಷ್ಯ ಮಾಡಿದ ಮಲ ಇನ್ನೊಂದು ಮನುಷ್ಯ ಹೋಗಿ ತೆಗಿತ ಸೆತ್ತು ಹೋಗ್ತಾರೆ. ನಾವು ಏನೋ ಒಂದು ಮಾಡಬೇಕಂತ ಅವರೆಲ್ಲರೂ ಸೇರಿ ಒಂದು ರೋಬೋಟ್ ಮಾಡಿದ್ದಾರೆ. ಅದು ಆಟೋಮೆಟಿಕ್ಲಿ ಒಳಗಡೆ ಹೋಗಿ ಆ ಮಲ ಏನಿದೆ ಕ್ಲೀನ್ ಮಾಡ್ತದೆ.
ಆ ರೋಬೋ ಇವತ್ತು 21 ಸ್ಟೇಟ್ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 450 ಕಡೆಯಲ್ಲಿ ಬೇರೆ ಬೇರೆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಇದು ದೇಶಕ್ಕೆ ತಾವು ಕೊಡುವ ಕೊಡುಗೆ ಒಂದು ಸ್ಟೂಡೆಂಟ್ ಆಗಿ. ನೆಕ್ಸ್ಟು ಸ್ಟೂಡೆಂಟ್ ಆದ ಮೇಲೆ ತಾವೆಲ್ಲರೂ ಕೂಡ ಲೈಫ್ನಲ್ಲಿ ಬೇರೆ ಬೇರೆ ಡೆಸಿಷನ್ ತಗೊಳ್ತೀರಾ. ಕೆಲವು ಜನ ಆರ್ಮಿ ಸೇರ್ತೀರಾ, ಕೆಲವು ಜನ ಸಿವಿಲ್ ಸರ್ವಿಸ್ ಸೇರ್ತೀರಾ, ಕೆಲವು ಜನ ಬಿಸ್ನೆಸ್ ಮಾಡ್ತೀರಾ. ತಾವು ಏನು ಮಾಡಿದ್ದೀರೋ ನಾವು ಕೂಡ ನನ್ನ ಓನ್ಲಿ ರಿಕ್ವೆಸ್ಟ್, ದಯವಿಟ್ಟು ನೇಷನ್ ಫಸ್ಟ್ ಇಡಿ. ನೇಷನ್ ಆದ ಮೇಲೆ ನಿಮ್ಮ ರಿಲಿಜನ್ ಬರಲಿ, ಅದಾದ ಮೇಲೆ ನಿಮ್ಮ ಊರು ಬರಲಿ, ಅದಾದ ಮೇಲೆ ನಿಮ್ಮ ಹೆಸರು ಬರಲಿ. ಯಾಕೆ ಬಹುಶಃ ಆಳ್ವಾಸ್ ಇಷ್ಟು ದೊಡ್ಡ ಒಂದು ಒಳ್ಳೆಯ ಒಂದು ಸಂಸ್ಥೆ ಕಟ್ಟಿದ್ದಾರೆ, ಇಷ್ಟು ದೊಡ್ಡ ಒಂದು ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ಅವರು ಮಾಡುವ ಎಲ್ಲ ವಿಷಯದಲ್ಲಿ ಕೂಡ ನೇಷನ್ ಫಸ್ಟ್, ನಾನ್ ಆಲ್ವೇಸ್ ಲಾಸ್ಟ್, ಐ ಆಮ್ ಆಲ್ವೇಸ್ ಲಾಸ್ಟ್ ಒಂದು ಫಿಲಾಸಫಿದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ದಟ್ ಈಸ್ ಇನ್ಸ್ಪಿರೇಷನ್ ಆಲ್ ಆಫ್ ಅಸ್ ಆರ್ ಗೋಯಿಂಗ್ ಟು ಟೇಕ್. ಮೈ ಓನ್ಲಿ ರಿಕ್ವೆಸ್ಟ್ ಯು ಎಸ್ ಇಂಡಿಯಾ, ನಾವೆಲ್ಲರೂ ಕೂಡ ಕನವು ಕಾಣಿಸ್ತಾ ಇದ್ದೀವಿ, $5 trillion ಹಾಕಬೇಕು. ಇವತ್ತು $2.7 trillion ಇದ್ದೀವಿ, $5 trillion ಹಾಕಬೇಕು. $5 trillion ಆಗುವುದು ಇಂಪಾರ್ಟೆಂಟ್ ಅಲ್ಲ. $5 trillion ನಾವು ಯಾವಾಗ ರೀಚ್ ಆಗ್ತೀವಿ, 5 ವರ್ಷ 6 ವರ್ಷದಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಭಾಳ ಇಂಪಾರ್ಟೆಂಟು. ಅವತ್ತು ನಾನು ಹೇಳಿದ 40 ಕೋಟಿ ಜನ ಊಟ ಇಲ್ಲದೆ ಮಲಗಲಿಕ್ಕೆ ಹೋಗಲ್ಲ. ದಟ್ ಈಸ್ ಇಂಪಾರ್ಟೆಂಟ್. 72 ವರ್ಷ ಆದ ಮೇಲೆ ಕೂಡ ಇನ್ನು ನಮ್ಮಲ್ಲಿ 40 ಕೋಟಿ ಜನ 3 ವೇಳೆ ಚೆನ್ನಾಗಿ ಊಟ ಮಾಡಿಲ್ಲನಾ, ತಪ್ಪು ಮಾಡಿದವರು 40 ಕೋಟಿ ಜನ ಅಲ್ಲ, ತಪ್ಪು ಮಾಡಿದವರು ನಾವು ಕೂಡ. ಬಿಕಾಸ್ ಈ ದೇಶದಲ್ಲಿ ನಾವು ಇದ್ದೀವಿ. ಸೊ ಅದಕ್ಕೆ ನಾವು ಬೇಗ $5 trillion ರೀಚ್ ಆಗಬೇಕು. ನಾವು ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ, ಫಿನಾನ್ಸ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ. ಯಾಕೆನಾ ಎಕಾನಮಿ ಇಂಪ್ರೂವ್ ಆಗ್ತದೆ. ಸೆಕೆಂಡ್, ದೇಶದಲ್ಲಿ ಎಂದೋ ಒಂದು ಕಡೆ ಎಂದೋ ಒಂದು ವಿಷಯ ಆಗ್ತದೆ, ದಯವಿಟ್ಟು ತಾವು ಥಿಂಕ್ ಮಾಡಿ, ನಾನು ಏನು ಕಾಂಟ್ರಿಬ್ಯೂಟ್ ಮಾಡಬಹುದು. ಸಮಯ ಕೊಡಬಹುದಾ, ಹಣ ಕೊಡಬಹುದಾ, ನನ್ನ ನಾಲೆಜ್ ಕೊಡಬಹುದಾ, ಅಲ್ಲ ನಾವು ಗ್ರೂಪ್ ಆಗಿ ಸೇರ್ಕೊಂಡು ಹೋಗಿ ನಮ್ಮ ಇಂಡಿಯನ್ ಸ್ಪಿರಿಟ್ ಕೊಡಬಹುದಾ. இந்த 2 ವಿಷಯ ತಾವು ದಯವಿಟ್ಟು ತಾವು ಮಕ್ಕಳಾಗಿರುವಾಗ, ಸ್ಟೂಡೆಂಟ್ ಆಗಿರುವಾಗ, ಸ್ಟೂಡೆಂಟ್ ಆದ ಮೇಲೆ ತಾವು ಏನು ಫೀಲ್ಡ್ ಹೋಗ್ತಿರೋ ಈ ವಿಷಯ ತಮ್ಮ ಕಿವಿದಲ್ಲಿ ಯಾವಾಗಲೂ ಇರ್ತಾ ಇರಲಿ. ಸೊ ಮತ್ತೊಮ್ಮೆ ನಮ್ಮ ಆಳ್ವಾಸ್ ಗ್ರೂಪ್ ಇಲ್ಲಿರುವ ನಮ್ಮ ಮೋಹನ್ ಆಳ್ವಾಸ್ ಸಾಹೇಬರು, ಅವ್ರ ತಂಡ, ಇಲ್ಲಿರುವ ಎಲ್ಲ ಟೀಚರ್ಸ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಈ ಥರ ಒಂದು ಒಳ್ಳೆಯ ಒಂದು ಪೆರೇಡ್ ಮಾಡಲಿಕ್ಕೆ ಒಂದು ಕಮಿಟ್ಮೆಂಟ್ ಬೇಕು, ಇಂಟೆನ್ಷನ್ ಬೇಕು. ಇದೆಲ್ಲ ಖರ್ಚು ಮಾಡಬೇಕು. ಇಷ್ಟು ಜನ ತಗೊಂಡು ಬಂದು ಈ ಟೈಮಿಗೆ ತಗೊಂಡು ಬಂದು ವಿತೌಟ್ ಥಿಂಕಿಂಗ್ ಇವತ್ತು ಎಲ್ಲರಿಗೂ ಆ ಸ್ಪಿರಿಟ್ ಬರಬೇಕು. ಆ ಸ್ಪಿರಿಟ್ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆ ಭಾಳ ತುಂಬ ಜನ ಶ್ರಮ ಪಟ್ಟಿರಬೇಕು. ಲಾಸ್ಟ್ ಒಂದು 10 ದಿವಸ 15 ದಿವಸ ಅವರೆಲ್ಲರೂ ಕೂಡ ತಮ್ಮ ಪರವಾಗಿ 25,000 ಜನ ಪರವಾಗಿ ನಾನು ಇವತ್ತು ಧನ್ಯವಾದಗಳು ತಿಳಿಸ್ತೀನಿ. ನಾವೆಲ್ಲರೂ ಇವತ್ತೊಂದು ರೆಸೊಲ್ಯೂಷನ್ ತಗೊಳ್ಳೋಣ. ಮೇ ಬಿ ಅಬ್ದುಲ್ ಕಲಾಂ ಜಿ ಹೇಳಿದ 2020 ಡೆಡ್ಲೈನ್ ನಾವು ಮಿಸ್ ಮಾಡಿದ್ದೀವಿ. ಬಟ್ 100% ಇನ್ನೂ ಒಂದು 2-3 ಇಯರ್ಸ್ನಲ್ಲಿ ಅವರು ಹೇಳಿದ ಡೆಡ್ಲೈನ್ ಏನಿದೆ ನಾವು ರೀಚ್ ಮಾಡಿ ತೋರಿಸ್ತೀವಿ. ತಾವು ಒಂದೇ ಒಂದು ತಮ್ಮ ಹಾರ್ಟ್ ಒಳಗಡೆ ಒಂದು ರೆಸೊಲ್ಯೂಷನ್ ತಾವು ತಗೊಂಡಿದ್ದೀರನ್ನ ಸಾಕು. ಇವತ್ತು ನಾನು ಗೆಸ್ಟ್ ಆಗಿ ಬಂದಿದ್ದು ನನಗೊಂದು ದೊಡ್ಡ ಹೆಮ್ಮೆ. ನಾನು ಗೌರ್ಮೆಂಟ್ನಲ್ಲಿ ಇಲ್ಲ, ನಾನು ಸಾಮಾನ್ಯ ಮನುಷ್ಯ, ಊರಿನಲ್ಲಿ ಕೃಷಿ ಮಾಡಿಕೊಂಡು ತಿರುಗಾಡ್ತಾ ಇದ್ದೀನಿ. ನನಗೆ ತಾವು ಕರ್ಕೊಂಡು ಬಂದು ಗೌರವ ಮಾಡಿಸಿದ್ದೀರಾ, ಇದೊಂದು ದೊಡ್ಡ ಗೌರವ ನನಗೂ. ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಲೆಟ್ ದಿಸ್ ನೇಷನ್ ಪ್ರಾಸ್ಪರ್. ಲೆಟ್ ನಥಿಂಗ್ ಕಮ್ ಬಿಫೋರ್ ದಿಸ್ ನೇಷನ್ ಫ್ರಮ್ ಅಚೀವಿಂಗ್ ಆಲ್ ದ ಹೈಟ್ಸ್ people have dreamt for us. Let nobody stop this great Indian nation from reaching the heights we all have dreamt for this nation. Jai Hind, Jai Karnataka.